ಹಾಗಾಗಿ ನಾನು ಬಂದಿದ್ದೆ ಇವಾಗ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ. ಅಲ್ಲಿ ಬಂದಾಗ ನಂಗೆ 4 ಜನ ಸಬ್ಸ್ಕ್ರೈಬರ್ ಆದ್ರು. ಅವರು ಕೂಡ ಬೆಂಗಳೂರವರಂತೆ. ಬೆಂಗಳೂರು ಅಂತ ಕೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು. ಹೇಳಿ ಇವಾಗ ನೀವು. ಶ್ರೀ ಪ್ರವಾಸಿ, ಥ್ಯಾಂಕ್ ಯು. ವೆಲ್ಕಮ್ ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್. ಇವಾಗ ತಾನೇ ಊಟ ಅಂತೀನಿ, ದರ್ಶನ ಆಯ್ತು. ನಾವು ಉಡುಪಿ ಕರಾವಳಿ ಸೈಡ್ ಯಾವುದೇ ಟೆಂಪಲ್, ನಾನು ಹೇಳ್ದಂಗೆ ನಾವು ಯಾವುದೇ ಟೆಂಪಲ್ ಬಂದರೂ ಕೂಡ ಈ ಕರಾವಳಿ ಪ್ರದೇಶದಲ್ಲಿ ಇಲ್ಲಿರತಕ್ಕಂಥ ಟೆಂಪಲ್ಗಳಲ್ಲಿ ಊಟ ಮಾತ್ರ ಸಖತ್ತಾಗಿರುತ್ತೆ. ಬ್ರಾಹ್ಮಿ ಕಮಲಶಿಲೆ ಬ್ರಾಹ್ಮಿ ಟೆಂಪಲ್ ಹೋಗಿದ್ನಲ್ಲ, ಅಲ್ಲೂ ಕೂಡ ಅಷ್ಟೇ ಚೆನ್ನಾಗಿತ್ತು. ಇವಾಗ ಇವತ್ತು ಲಾಸ್ಟ್ ಡೇ ಉಡುಪಿನಲ್ಲಿ. ಇದು ಉಡುಪಿ ಅಲ್ಲ, ದಕ್ಷಿಣ ಕನ್ನಡ ನಾನು ಬಂದಿರೋದು. ಉಡುಪಿಯಿಂದ ಇಲ್ಲಿಗೆ 60 ಕಿಲೋಮೀಟರ್ಸ್ ಆಗುತ್ತೆ. ನಾನು ಬಂದಿದ್ದು ಬೈಕಲ್ಲೇ ಬಂದೆ. 1.5 hour ಜರ್ನಿ ಆಗುತ್ತೆ ಉಡುಪಿಯಿಂದ ಕಟೀಲ್ಗೆ. ದೇವಸ್ಥಾನ ಮಾತ್ರ ಚೆನ್ನಾಗಿದೆ. ಅದಾದ್ಮೇಲೆ ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಊಟದಲ್ಲಿ ಇಲ್ಲಿ ನಾನು ಕಮಲಶಿಲೆ ಹೋಗಿದ್ದು ಬಂದ್ಮೇಲೆ ಯಾವ್ದಾದ್ರು ಟೆಂಪಲ್ ಬಂದಾಗ ಕಂಪೇರ್ ಮಾಡೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ, ಊಟ ಹೆಂಗಿರುತ್ತೆ ಯಾವ ಟೆಂಪಲ್ ಅಲ್ಲಿ ಅಂತ. ಬನ್ನಿ ಹೋಗೋಣ ಊಟಕ್ಕೆ ಇವಾಗ. ನಾವು ಕಟೀಲಿಗೆ ಬಂದರೆ ಇಲ್ಲಿ ಎಲ್ಲದೂ ದೇವಸ್ಥಾನ ನೋಡ್ಕೊಂಡು ಬಂದರೆ ಇನ್ನೊಂದು ಫೇಮಸ್ ಜಾಗ ಯಾವುದಂದ್ರೆ ಇಲ್ಲಿರತಕ್ಕಂಥ ಆನೆಗೆ, ಇಲ್ಲಿ ದೇವಸ್ಥಾನದಲ್ಲಿ ಇರತಕ್ಕಂಥ ಆನೆ ಹೆಸರು ಬಂದು ಮಹಾಲಕ್ಷ್ಮಿ ಅಂತ. ನಾವೆಲ್ಲ ರೀಲ್ಸ್ ಎಲ್ಲ ನೋಡಿರ್ತೀವಿ, ತುಂಬ ಫೇಮಸ್ ಅದು. ಇಲ್ಲಿ ಬಂದಾಗೆಲ್ಲ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಒಂಥರ ಜನಗಳ ಜೊತೆ ಎಲ್ಲ ತುಂಬ ಲವಲವಿಕೆಯಿಂದ ಇರುತ್ತೆ. ನೀವು ನೋಡ್ಬೋದು, ನಾನು ಹಿಂದೆನೇ ಇದೆ, ತುಂಬ ಜನ ಹೋಗಿ ನಿಂತಿದ್ದಾರೆ. ಆ ದೇವಸ್ಥಾನಕ್ಕೆ ಬಂದವರೆಲ್ಲ ಇಲ್ಲಿ ಬರೋದಂತೂ ಫುಲ್ಲು ಈ ಆನೆ ತುಂಬ ಫೇಮಸ್ ಆಗಿದೆ. ಬನ್ನಿ ಅದ್ರಲ್ಲಿ ಹೋಗಿ ನೋಡೋಣ. ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂದರೆ, ದುರ್ಗಾ ಪರಮೇಶ್ವರಿ ಟೆಂಪಲ್ ಅಷ್ಟೇ ಇದೊಂದು ಫೇಮಸ್ ಆಗಿದೆ. ಮಹಾಲಕ್ಷ್ಮಿ ಅಂತ ಆನೆ ಹೆಸರು. ಎಲ್ಲರ ಜೊತೆ ಇಂಟ್ರ್ಯಾಕ್ಟಿವ್ ಮಾಡಿಕೊಂಡು ಮತ್ತೆ ಈ ನಾನು ಬಂದಿರತಕ್ಕ ಸ್ಥಳದಲ್ಲಿ ಕಟೀಲು ಅಂತ, ಈ ಸ್ಥಳಕ್ಕೆ ಕಟೀಲು ಅಂತ ಏನಕ್ಕೆ ಹೆಸರು ಬಂತು ಅಂದರೆ, ಸಂಸ್ಕೃತದ ಪ್ರಕಾರ ಕಟಿ ಅಂದ್ರೆ ಸೊಂಟ ಅಂತ ಬರುತ್ತೆ, ಇಲ್ಲ ಅಂದ್ರೆ ಮಧ್ಯ ಭಾಗ ಅಂತ. ಇಳೆ ಅಂದ್ರೆ ಭೂಮಿ, ಮಧ್ಯ ಭಾಗದಲ್ಲಿರ್ತಕ್ಕಂಥ ಭೂಮಿ ಅಂತ. ಅದು ಕಾಲಕ್ರಮೇಣ ಅಪಭ್ರಂಶವಾಗಿ ಕಟಿ ಇಳೆ ಹೋಗಿ ಕಟೀಲ್ ಆಗಿದೆ. ಕಟೀಲ್ ಅಂದ್ರೆ ಇಲ್ಲಿ ದುರ್ಗಾ ಪರಮೇಶ್ವರಿಯು ನಂದಿನಿ ನದಿಯ ಮಧ್ಯ ಭಾಗದಲ್ಲಿ ಒಂದ್ ಸ್ವಲ್ಪ ಐಲ್ಯಾಂಡ್ ತರ ಇದೆ, ದ್ವೀಪ ತರ ಇದೆ. ಆ ಜಾಗದಲ್ಲಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತ ಕಾರಣ ಇದನ್ನ ಕಟಿ ಇಳೆ ಕಾಲಕ್ರಮೇಣ ಕಟೀಲ್ ಆಗಿದೆ. ಅದೇ ಈ ಸ್ಥಳಕ್ಕೆ ಕಟೀಲು ಅಂತ ಹೆಸರು ಬಂದಿರೋದಕ್ಕೆ ಕಾರಣ. ಮತ್ತೆ ಕಟೀಲು 2 ವಿಷಯಕ್ಕೆ ತುಂಬಾ ಫೇಮಸ್. ಏನಕ್ಕೆ ಅಂದ್ರೆ, ಒಂದು ಇದು ಕರ್ನಾಟಕದಲ್ಲಿರ್ತಕ್ಕಂಥ ನವಶಕ್ತಿ ಪೀಠಗಳಲ್ಲಿ ಒಂದಾಗಿದೆ. ಇನ್ನೊಂದು ಕರ್ನಾಟಕದ 3ನೇ ಅತ್ಯಂತ ಶ್ರೀಮಂತ ದೇವಸ್ಥಾನ. ಫಸ್ಟ್ ಬಂದು ಕುಕ್ಕೆ ಸುಬ್ರಹ್ಮಣ್ಯ ಫಸ್ಟ್ ಅಲ್ಲಿ ಇದೆ. ಅದಾದ್ಮೇಲೆ ಕೊಲ್ಲೂರು ಮೂಕಾಂಬಿಕಾ. ಅದಾದ್ಮೇಲೆ 3ನೇ ರಿಚೆಸ್ಟ್ ಟೆಂಪಲ್ ಇನ್ ಕರ್ನಾಟಕ, ಅದೇನೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್.
ಮತ್ತೆ ನನ್ನ ಫೇವ್ರೇಟ್ ಯಾವುದೇ ಟೆಂಪಲ್ ಬಂದ್ರೂ ಕೂಡ ನನಗೆ ತುಂಬಾ ಇಷ್ಟ ಆಗೋದು ಯಾವುದು ಅಂದ್ರೆ ಇಲ್ಲಿನ ಸ್ಥಳ ಪುರಾಣ. ನಾ ಸರ್ಚ್ ಮಾಡ್ದಂಗೆ ಇಲ್ಲಿನ ಸ್ಥಳ ಪುರಾಣ ಏನ್ ಹೇಳುತ್ತೆ ಅಂದ್ರೆ ಶುಂಭ ಮತ್ತೆ ನಿಶುಂಭ ಅನ್ನೋ ರಾಕ್ಷಸರನ್ನ ಶ್ರೀ ಆದಿಶಕ್ತಿ ಸಂಹಾರ ಮಾಡಿರ್ತಾಳೆ. ಅದಾದ್ಮೇಲೆ ಶುಂಭ ಮತ್ತು ನಿಶುಂಭರ ಆಸ್ಥಾನದಲ್ಲಿರ್ತಕ್ಕಂಥ ಅರುಣಾಸುರ ಎಂಬ ಮಂತ್ರಿ ಇರ್ತಾನೆ. ಅವನೇನ್ ಮಾಡ್ತಾನೆ, ಶುಂಭ ಮತ್ತು ನಿಶುಂಭರ ಅವರಿಬ್ರದ್ದು ವಧೆ ಆದ್ಮೇಲೆ ಅರುಣಾಸುರ ಅನ್ನೋನು ಅವನೆಲ್ಲ ಏನ್ ಮಾಡ್ತಾನೆ, ರಾಕ್ಷಸ ಪಟ್ಟ ಅವನ್ ತಗೋತಾನೆ. ಅವ್ನ್ ತಗೊಂಡು ಲಾಸ್ಟ್ ಅವನೇನ್ ಮಾಡ್ತಾನೆ, ಈ ಎಲ್ಲಾ ದೇವತೆಗಳಿಗೂ ಮತ್ತೆ ಎಲ್ಲಾ ಋಷಿ ಮುನಿಗಳು ಯಾರ್ಯಾರ ಯಾಗ ಮಾಡ್ತಿರ್ತಾರೆ ಎಲ್ಲಾರ್ಗು ಟಾರ್ಚರ್ ಕೂಡ ಸ್ಟಾರ್ಟ್ ಮಾಡ್ತಾನೆ. ಅವನೆಲ್ಲರಿಗೂ ಹಿಂಸೆ ಕೊಡ್ತಾ ಇರ್ತಾನೆ. ಅದಾದ ಕಾರಣದಿಂದ ಯಾವುದೇ ಋಷಿ ಮುನಿಗಳು ಕೂಡ ಭೂಲೋಕದಲ್ಲಿ ಯಾವುದೇ ರೀತಿಯಾದತಕ್ಕಂಥ ಏನ್ ಹೇಳ್ತಾರೆ ವ್ರತಗಳಾಗಿರ್ಲಿ ಮತ್ತೆ ಇಲ್ಲಾಂದ್ರೆ ಯಾವುದೇ ರೀತಿಯ ಆಗಿರತಕ್ಕಂಥ ಪೂಜೆ ಪುರಸ್ಕಾರಗಳು ಯಜ್ಞ ಯಾಗಾದಿಗಳು ಮಾಡೋದನ್ನ ಬಿಟ್ಟೇ ಬಿಡ್ತಾರೆ. ಆ ಟೈಮಲ್ಲಿ ಏನಾಗುತ್ತೆ, ಭೂಲೋಕದಲ್ಲಿ ಮಳೆ ಬರದೆ ನಿಂತು ಮಹರ್ಷಿ ಭೂಲೋಕದಲ್ಲಿ ಇಷ್ಟೊಂದು ಬರಗಾಲ ಎಲ್ಲ ಬಂದಿದೆಯಲ್ಲ, ನಮ್ಗೆ ಮಳೆ ಬರ್ಬೇಕು ಅಂತ ಕಾಮಧೇನುನ ಭೂಲೋಕ ಕಳಿಸುವಂತ ಇಂದ್ರನ ಹೋಗಿ ಕೇಳ್ತಾರೆ. ಅಂದ್ರೆ ಕಾಮಧೇನು ಕಳಿಸೋ ಯಜ್ಞ ಮಾಡ್ತಾ ಇದ್ದೀನಿ, ನಮಗೆ ಇಲ್ಲಿ ಭೂಲೋಕದಲ್ಲಿ ಕಾಮಧೇನುನ ಅವಶ್ಯಕತೆ ಇದೆ, ಅವಳನ್ನ ಕಾಮಧೇನುನ ಭೂಲೋಕ ಕಳಿಸೋ ನಾವು ಯಜ್ಞ ಮಾಡ್ಬೇಕು ಅಂತ ಕೇಳ್ತಾನೆ. ಅವಾಗ ಇಂದ್ರದೇವ ಏನ್ ಹೇಳ್ತಾನೆ, ಇಲ್ಲಿ ಕಾಮಧೇನು ಸದ್ಯಕ್ಕಿಲ್ಲ, ಅವಳು ವರುಣ ಲೋಕಕ್ಕೆ ಹೋಗಿದ್ದಾಳೆ, ನಿನ್ ಕಾಮಧೇನು ಬದಲು ಅವಳ ಮಗಳಾದಂತ ನಂದಿನಿನ ಕರ್ಕೊಂಡು ಹೋಗು ಭೂಲೋಕಕ್ಕೆ. ಕರ್ಕೊಂಡೋಗಿ ನಿಂಗೆ ಯಾವುದೇ ರೀತಿಯಾದಂತ ಯಜ್ಞ ಯಾಗಾದಿ ಇದೆ ಅದನ್ನ ಮುಗಿಸ್ಕೊಂಡು ಮತ್ತೆ ವಾಪಸ್ ಕಳಿಸು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡಂತ ನಂದಿನಿ ಅವಳೇನ್ ಹೇಳ್ತಾಳೆ, ಅವಳು ಸ್ವಲ್ಪ ದುರಹಂಕಾರ ಇರುತ್ತೆ. ಅಂದ್ರೆ ಯಾವ ತರ ಹೇಳೋದು ಅಂದ್ರೆ, ನಾನ್ ಭೂಲೋಕಕ್ಕೆ ಹೋಗ್ಬೇಕಾ, ನಾನಿರೋ ದೇವಲೋಕದಲ್ಲಿ ನಾನು ಕಾಮಧೇನು ಮಗಳಾಗಿರ್ತೀನಿ, ನಾನೇನಿಗೆ ಭೂಲೋಕಕ್ಕೆ ಹೋಗ್ಲಿ ಅಂತ ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡಂತ ಜಾಬಾಲಿ ಮಹರ್ಷಿಗಳು ನಂದಿನಿಗೆ ಶಾಪ ಕೊಡ್ತಾರೆ. ನೀನ್ ಭೂಲೋಕಕ್ಕೆ ಬರಲ್ಲ ಅಂತ ಹೇಳ್ತೀಯ, ಬಟ್ ನೀನ್ ಭೂಲೋಕದಲ್ಲಿ ನದಿಯಾಗಿ ಹರ್ಕೊಂಡು ಇದ್ಬಿಡು ಅಂತ ಶಾಪ ಕೊಡ್ತಾಳೆ. ಅದಾದ್ಮೇಲೆ ನಂದಿನಿ ಏನ್ ಮಾಡ್ತಾಳೆ, ನಾನು ಮಾಡಿ ತಪ್ಪಾಯ್ತು ಅಂತ ಜಾಬಾಲಿ ಮಹರ್ಷಿ ಹತ್ರ ಕ್ಷಮೆ ಕೇಳ್ತಾಳೆ. ಬಟ್ ಜಾಬಾಲಿ ಮಹರ್ಷಿ ಏನಂತ ಹೇಳ್ತಾರೆ, ನಾನು ಕೊಟ್ಟಿರೋ ಶಾಪನ ಮತ್ತೆ ವಾಪಸ್ ತಗೊಳಕ್ಕಾಗಲ್ಲ, ಬಟ್ ಅದಕ್ಕೆ ಶಾಪ ವಿಮೋಚನೆ ಆಗ್ಬೇಕು ಅಂದ್ರೆ ನೀನು ಕೂತ್ಕೊಂಡು ಆದಿಶಕ್ತಿ ಪಾರ್ವತಿ ಮೇಲೆ ಪೂಜೆ ಮಾಡು, ತಪಸ್ ಮಾಡು ಅಂತ ಹೇಳ್ತಾರೆ. ಆ ಸಲಹೆಯನ್ನ ಪಡೆದಂತ ನಂದಿನಿ ಏನ್ ಮಾಡ್ತಾಳೆ, ಅವಳಲ್ಲೇ ಕೂತ್ಕೊಂಡು ದೇವಲೋಕದಲ್ಲೇನೆ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ತಾಳೆ. ಯಾರ ಮೇಲೆ ಅಂದ್ರೆ ಪಾರ್ವತಿ ಮೇಲೆ. ಪಾರ್ವತಿ ಅವಾಗ ಪ್ರಸನ್ನಳಾಗ್ಬಿಟ್ಟು ಹೇಳ್ತಾಳೆ, ಯಾವುದೇ ಋಷಿಮುನಿ ಕೊಟ್ಟಿರತಕ್ಕಂಥ ಶಾಪವನ್ನ ನಾನು ವಾಪಸ್ ತಗೊಳಕ್ಕಾಗಲ್ಲ, ಜಾಬಾಲಿ ಮಹರ್ಷಿ ಕೊಟ್ಟಿರತಕ್ಕ ಶಾಪನ ನೀನು ಅದನ್ನ ಅನುಭವಿಸ್ಲೇಬೇಕು. ನೀನು ಭೂಲೋಕದಲ್ಲಿ ನಂದಿನಿ ನದಿಯಾಗುಟ್ಟು ನಾನ್ ನಿನ್ಗೆ ನಿನ್ನ ಒಡಲಲ್ಲಿ ನನ್ ಮತ್ತೆ ಹುಟ್ಟಿ ಬಂದು, ಅಂದ್ರೆ ನಾನು ನಿನ್ಗೆ ನಂದಿನಿಗೆ ನನ್ನ ಮಗಳಾಗುಡ್ತೀನಿ, ಹುಟ್ಬಿಟ್ಟು ಬಂದ್ಮೇಲೆ ನಿನ್ಗೆ ಶಾಪ ವಿಮೋಚನೆ ಆಗುತ್ತೆ ಅಂತಾಳೆ. ಆದ ಕಾರಣ ನಾನು ಹಿಂದೆ ಇರತಕ್ಕಂಥ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಇವಾಗ ಈ ದೇವಸ್ಥಾನ ಒಂದು ಚಿಕ್ಕ ಐಲ್ಯಾಂಡ್ ಇದೆ. ಆ ಚಿಕ್ಕ ಐಲ್ಯಾಂಡ್ ಅಂದ್ರೆ ನಂದಿನಿ ನದಿ ಸುತ್ತ ಕವರ್ ಆಗಿದೆ. ಅದು ಸುತ್ತ ನಂದಿನಿ ನದಿ ಮಧ್ಯದಲ್ಲಿ ದುರ್ಗಾ ಪರಮೇಶ್ವರಿ ಇರೋದು. ಯಾವಾಗಲೇ ಹೇಳಿದೆ ಅಲ್ವಾ, ಅಂದ್ರೆ ನಾನು ಸ್ಥಳ ಪುರಾಣದಲ್ಲಿ ಹೇಳ್ಬೇಕಾದ್ರೆ ಈ ಕಟೀಲು ದೇವಸ್ಥಾನ ಇಲ್ಲಿ ನಂದಿನಿ ನದಿಯ ಒಂದು ಮಧ್ಯಭಾಗದಲ್ಲಿದೆ. ಅಂದ್ರೆ ನಂದಿನಿ ನದಿ ಮಧ್ಯಭಾಗದಲ್ಲಿ ಸ್ವಲ್ಪ ಸ್ಥಳ ಇದೆ, ಅದು ಐಲ್ಯಾಂಡ್ ತರ ಇದೆ. ಆ ಚಿಕ್ಕ ಒಂದು ಸ್ಥಳದಲ್ಲೇ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇರೋದು. ಮತ್ತೆ ಆ ನಂದಿನಿ ನದಿ ಇದೆಯಲ್ಲ, ಆ ನದಿ ನೋಡೋಣ ಬನ್ನಿ, ಇಲ್ಲೇ ಮುಂದೆ ಇದೆ. ಅಷ್ಟೊಂದು ನೀರಿಲ್ಲ ಇವಾಗ, ಬೇಸಿಗೆ ಕಾಲ ಆದ್ರಿಂದ ಸ್ವಲ್ಪ ನೀರಿದೆ, ಬನ್ನಿ ನೋಡೋಣ. ನಾನು ಸ್ಥಳ ಪುರಾಣ ಹೇಳ್ಬೇಕಾದ್ರೆ ಇಲ್ಲಿರತಕ್ಕಂಥ ದುರ್ಗಾ ಪರಮೇಶ್ವರಿಯು ಒಂದು ಬಂಡೆ ಕಲ್ಲಿಂದ ದುಂಬಿಯಾಗಿ ಬರ್ತಾಳೆ ಅಂತ ಹೇಳಿದೆ ಅಲ್ವಾ. ಅದು ನಾವು ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಮುಂದೆನೇ ಇದೆ, ನಾವು ಹಿಂದೆ ನೋಡ್ಬೋದು ನೀವು, ಒಂದು ದೊಡ್ಡ ಬಂಡೆ ಕಲ್ಲಿದೆ. ಆ ಬಂಡೆ ಕಲ್ಲಲ್ಲೇ ಹೋಗಿ ದುರ್ಗಾ ಪರಮೇಶ್ವರ ಅದರೊಳಗಡೆ ಹೋಗಿ ಐಕ್ಯಳಾಗಿ ಆಮೇಲೆ ಅಲ್ಲಿಂದ ಅರುಣಾಸುರ ಖಡ್ಗದಿಂದ ಹೊಡೆದಾಗ ಅಲ್ಲಿಂದ ದುಂಬಿಯಾಗಿ ಆಚೆ ಬಂದಿದ್ದು. ಆ ಬಂಡೆ ಕಲ್ಲಿಗೆ ಪ್ರತಿದಿನ ಮೂರು ಸರ್ತಿ ಇಲ್ಲಿ ಪೂಜೆ ಮಾಡ್ತಾರೆ. ಇನ್ನು ಇಲ್ಲಿನ ಜನರು ಅದನ್ನ ಅಲ್ಲಿ ದೇವಿ ಇದ್ದಾಳೆ ಅದನ್ನ ದೇವ್ರ ತರನೇ ಪೂಜೆ ಮಾಡ್ತಾರೆ. ಮತ್ತೆ ಈ ಟೆಂಪಲ್ ಅಲ್ಲಿ ವರ್ಷ ಪೂರ್ತಿ ಹಬ್ಬಗಳು ನಡೀತಾನೆ ಇರ್ತವೆ, ಯಾವ್ದಾದ್ರು ಒಂದು ಸೇವೆ ನಡೀತಾನೆ ಇರ್ತದೆ ಇಲ್ಲಿ. ಮತ್ತೆ ಈ ಟೆಂಪಲ್ ನ ಪ್ರಮುಖವಾದ ಹಬ್ಬ ಅಂದ್ರೆ ನವರಾತ್ರಿ, ಶರನ್ನವರಾತ್ರಿ ತುಂಬಾ ಫೇಮಸ್ ಆಗಿ ಆಚರಿಸ್ತಾರೆ. ಅದ್ ಬಿಟ್ರೆ ಇಲ್ಲಿ 7 ದಿನಗಳ ಹಬ್ಬ ಒಂದು ವರ್ಷಕ್ಕೆ ನಡೆಯುತ್ತೆ. 7 ದಿನಗಳ ಹಬ್ಬದಲ್ಲಿ ಒಂದು ಸಂಪ್ರದಾಯ ಇದೆ, ಒಂದು ಹಬ್ಬ ಮಾಡ್ತಾರೆ ಇವರು. ಅದನ್ನ ಏನಂತ ಕರೀತಾರೆ ಅಂದ್ರೆ ತೂಟದಾರ ಅಂತ ಕರೀತಾರೆ. ತೂಟದಾರ ಅಂದ್ರೆ
ಈ ತಾಳೆಗರಿ ಇರುತ್ತಲ್ಲ, ತಾಳೆಗರಿಗೆ ಎಲ್ಲ ಗಂಟು ಕಟ್ಬಿಟ್ಟು ಅದನ್ನ ಬೆಂಕಿ ಹಚ್ಕೊಂಡು ಒಬ್ರಿಗೊಬ್ರಿಗೆ ಎಸ್ತಾಡ್ತಾರೆ. ಅಂದ್ರೆ ಆ ಕಡೆಯವರು ಈ ಕಡೆಯವರು ಒಂದು ಗ್ರೂಪ್ ಮಾಡ್ಕೊಂಡಿರ್ತಾರೆ. ಅವ್ರಿಗೇನೆ ಆ ತಾಳೆಗರಿನ ಕಟ್ಬಿಟ್ಟು ಅದನ್ನ ಬೆಂಕಿ ಹಚ್ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಎಸ್ತಾಡ್ತಾರೆ. ಅದೇನಕ್ಕೆ ಮಾಡ್ತಾರೆ ಅಂದ್ರೆ ದುರ್ಗಾ ಪರಮೇಶ್ವರಿಯು ಅರುಣಾಸುರನ ಕೊಂದ್ಬಿಟ್ಟು ವಾಪಸ್ ಆಗ್ಬೇಕಾರೆ ಇಲ್ಲಿರತಕ್ಕಂಥ ಜನಗಳು ವಿಜಯೋತ್ಸವ ಆಚರಣೆ ಮಾಡೋಕ್ಕೋಸ್ಕರ ತಾಳೆಗರಿಗೆ ಕಟ್ಬಿಟ್ಟು ಅದನ್ನ ಬೆಂಕಿ ಹಚ್ಬಿಟ್ಟು ಎಸಿತಾ ಇರ್ತಾರೆ. ಅದೇ ಹಬ್ಬವನ್ನ ತೂಟದಾರ ಅಂತಾರೆ. ಆ ಹಬ್ಬದನ್ನ ಆಚರಣೆ ಮಾಡೋದು ಇಲ್ಲಿ ಬರತಕ್ಕಂಥ ಎಲ್ಲರೂ ಆಚರಣೆ ಮಾಡೋಕ್ಕಾಗಲ್ಲ. ಅದ್ರದ್ದು ವಿಶೇಷತೆ ಏನಂದ್ರೆ ಹತ್ತೂರು ಮತ್ತೆ ಕೊಡತ್ತೂರು ಅನ್ನೋ 2 ಗ್ರಾಮಗಳಿದೆ. ಆ ಗ್ರಾಮಗಳ ಜನಗಳು ಮಾತ್ರ ಆ ಹಬ್ಬದ ಅಂದ್ರೆ ಆ ಸಂಪ್ರದಾಯವನ್ನ ಆಚರಣೆ ಮಾಡ್ಬೋದು. ಇಲ್ಲಿ ಮಿಕ್ಕಿರತಕ್ಕಂಥ ಜನಗಳು ಯಾರೇ ಬಂದ್ರು ಕೂಡ ಅದನ್ನ ಇಲ್ಲಿ ಬಂದು ವೀಕ್ಷಣೆ ಮಾಡ್ಬೋದು. ಆ ಹಬ್ಬ ಆಗ್ಬೇಕಾದ್ರೆ ಬೆಂಕಿ ಹಚ್ಕೊಂಡು ಅವ್ರು ಎಸ್ತಾಡ್ತಾರೆ. ಬಟ್ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತ ಹಾನಿ ಆಗಿಲ್ಲ ಇಲ್ಲಿ. ಅದೊಂದು ಈ ದೇವಸ್ಥಾನದ ಮಹಿಮೆ. ನಾವು ನೋಡ್ಬೋದು. ಇವಾಗ ರೀಸೆಂಟ್ ಆಗಿ ಲಾಸ್ ಏಂಜಲಸ್ ಅಲ್ಲಿ ಇದು ಕಾಡ್ಗಿಚ್ಚು ಬಂದು ಫಾರೆಸ್ಟ್ ಫೈರ್ ಆಗ್ಬಿಟ್ಟು ಎಷ್ಟೊಂದು ಮನೆಗಳೆಲ್ಲ ಸುಟ್ಟೋಯ್ತು. ಆ ತರ ಎಲ್ಲ ಆಗಿದೆ. ಬಟ್ ಇಲ್ಲಿ ಒಂದು ಬೆಂಕಿನೇ ಹಚ್ಕೊಂಡು ಅವ್ರು ಎಸ್ತಾಡ್ತಾರೆ. ಬಟ್ ಯಾರಿಗೂ ಕೂಡ ಯಾವುದೇ ರೀತಿಯಾದಂತ ಹಾನಿ ಆಗಿಲ್ಲ. ಅದೇ ಕಟೀಲು ದುರ್ಗಾ ಪರಮೇಶ್ವರಿಯ ಮಹಿಮೆ. ನಾನು ಇವತ್ತು ಕಟೀಲು ಬರೋ ಪ್ಲಾನೇ ಇರಲಿಲ್ಲ ಕೂಡ. ನಾನು ಹೆಂಗ್ ಬಂದೆ ಮೇ ಬಿ ದೇವರೇ ಕರ್ಕೊ ಬಂತು ಅಂತ ಹೇಳ್ಬೋದು ನಾನು. ಯಾಕಂದ್ರೆ ನಾನು ನಿನ್ನೆ ಮಲಗಿದ್ದೇನೆ ಕೂಡ ತುಂಬಾ ಲೇಟ್ ಆಯ್ತು. ನಾನು ಕೃಷ್ಣ ಮಠ ಹೋಗಿದ್ ಬಂದು ಅಲ್ಲಿಂದ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಇಲ್ಲಿ ಕಟೀಲ್ವರೆಗೂ ಬರ್ತೀನಿ. ಆಲ್ಮೋಸ್ಟ್ ಉಡುಪಿಯಿಂದ ಇಲ್ಲಿಗೆ 70 ಕಿಲೋಮೀಟರ್ಸ್ ಆಗುತ್ತೆ, 60 to 70 ಕಿಲೋಮೀಟರ್ಸ್. ನಾನು ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದು. ನಾನು ಬಂದಿಲ್ಲ, ಕಟೀಲ್ ದುರ್ಗಾ ಪರಮೇಶ್ವರನೇ ಕರ್ಸ್ಕೊಂಡ್ರು. ನಾನು ಅದನ್ನ ಯಾವಾಗಲೂ ನಂಬ್ತೀನಿ. ಯಾವುದೇ ಟೆಂಪಲ್ಗೆ ಹೋಗ್ಬೇಕಾದ್ರೂ ಕೂಡ ನಾವು ಟೆಂಪಲ್ಗೆ ಹೋಗ್ತೀವಿ ಅಂತ ಹೇಳ್ಬಾರ್ದಂತೆ. ನಾವು ಟೆಂಪಲ್ಗೆ ಹೋಗಲ್ಲ, ಟೆಂಪಲ್ಗೆ ಹೋಗ್ತೀವಿ ಅನ್ನೋದಕ್ಕಿಂತ ಅಲ್ಲಿರೋ ದೇವರೇ ನಮ್ಮನ್ನ ಕರ್ಸ್ಕೊತಾಳೆ. ದೇವ್ರು ಯಾವಾಗ ನಮ್ಮನ್ನ ನೋಡ್ಬೇಕು ಅಂತ ಅವಳಿಗೆ ಫೀಲ್ ಆಗುತ್ತೋ ಅವಾಗ ನಮ್ಮನ್ನ ಕರ್ಸ್ಕೊತಾಳೆ. ಅದೇ ನನ್ ಫೀಲ್ ಆಗೋದು. ಇವಾಗ ನಾನು ಇಲ್ಲಿ ಬಂದಾಗ ಕೊಲ್ಲೂರ್ಗೆ ಹೋಗಿದ್ದೆ. ಕೊಲ್ಲೂರು ಆದ್ಮೇಲೆ ಮಾರಣಕಟ್ಟೆ ಆದ್ಮೇಲೆ ಕಮಲಶಿಲೆ ಆದ್ಮೇಲೆ ಮೂಡ್ಗಲ್ ಆದ್ಮೇಲೆ ಉಡುಪಿ ಕೃಷ್ಣ ಮಠ, ಅದಾದ್ಮೇಲೆ ಇವಾಗ ಕಟೀಲು. ಎಲ್ಲಾ ಟೆಂಪಲ್ ನಾನು ಸುತ್ಕೊಂಡ್ಬಂದ ನನ್ಗೆ ಅನ್ಸಿದ್ದು ಒಂದೇ ಏನಂದ್ರೆ ನಾನು ಯಾವ್ದೇ ಟೆಂಪಲ್ ನಾನು ಹೋಗಿಲ್ಲ. ಅಲ್ಲಿರೋ ದೇವ್ರುಗಳೇ ನಾನು ಕರ್ಸ್ಕೊಂಡಿರೋದು. ನಾನು ನೋಡ್ಬೇಕು ನಿನ್ನ ಬಾ. ಮೇ ಬಿ ಇದು ತುಂಬಾ ಓವರ್ ಅಂತ ಅನಿಸ್ಬೋದು. ನಾನು ಅದನ್ನೇ ಫೀಲ್ ಮಾಡೋದು. ಯಾವುದೇ ಟೆಂಪಲ್ಗೆ ಹೋದ್ರು ಕೂಡ ನಾವು ಯಾವಾಗ್ಲೂ ಟೆಂಪಲ್ಗೆ ಹೋಗ್ತೀವಿ ಅಂತ ಅನ್ಕೋತೀವಿ ಅಷ್ಟೇ. ಬಟ್ ಅದು ಹೋಗ್ಬೇಕಾದ್ರೆ ಎಷ್ಟೊಂದು ದೈವ ಕೃಪೆನೂ ಇರಬೇಕು, ಮತ್ತೆ ದೇವ್ರಿಗೂ ನಮ್ಮನ್ನ ನೋಡ್ಬೇಕು ಅನ್ನೋ ಆಸೆ ಇರಬೇಕು. ಅವಾಗ್ಲೇ ಮಾತ್ರ ನಾವು ಟೆಂಪಲ್ಗೆ ಹೋಗಕ್ ಸಾಧ್ಯ. ತುಂಬಾ ಚೆನ್ನಾಗಿತ್ತು ಕಟೀಲು. ನಾನು ಫಸ್ಟ್ ಟೈಮ್ ಬಂದಿದ್ದು. ನಾನು ಚಿಕ್ಕವನಿದ್ದಾಗ ಬಂದಿದ್ದೆ ಕಟೀಲಿಗೆ. ಬಟ್ ಆದ್ರೆ ನನ್ಗೆ ಗೊತ್ತಿಲ್ಲ, ಅವಾಗ ನೋಡಿದ್ದು ನಾನು ಮರ್ತೇ ಬಿಟ್ಟಿದ್ದೀನಿ. ಕಟೀಲ್ ಈ ತರ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ. ಮತ್ತೆ ನದಿ ಮಧ್ಯದಲ್ಲಿ ದೇವಸ್ಥಾನ ಇರೋದು, ಆ ಇಷ್ಟು ನಂಗೆ ಏನು ಗೊತ್ತಿರಲಿಲ್ಲ. ತಿಳ್ಕೊಂಡು ಬಂದ್ರೆ ತುಂಬಾ ಚೆನ್ನಾಗಿದೆ. ಬಟ್ ಬಿಸಿಲು ತುಂಬಾನು ಅಷ್ಟೇ ಇದೆ ಇಲ್ಲಿ. ನಾನು ಇಲ್ಲಿ ದೇವಸ್ಥಾನದ ಮುಂದೆನೇ ಇದ್ದೆ, ಹೋಗ್ತಾ ಇದ್ದೆ. ಅಲ್ಲಿ ಬಂದಾಗ ಪುತ್ತೂರವ್ರು ತುಂಬಾ ಜನ ಫ್ರೆಂಡ್ಸ್ ಆದ್ರು. ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ನನ್ನ ಚಾನಲ್ಗೆ. ಇಲ್ದೇನೆ ಒಂದು ಫೋಟೋ ತೆಗಿರಿ ಅಂತ ಕೇಳಿದ್ರು. ಅವ್ರು ಬಂದು ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ನಿಮ್ಗೆ ಎಲ್ಲರಿಗೂ. ಥ್ಯಾಂಕ್ ಯು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ. ವಿಡಿಯೋ ಆಗ್ತಿರ್ತೀನಿ, ನೋಡ್ತಾರೆ ಎಲ್ಲರೂ. ಥ್ಯಾಂಕ್ ಯು. While rivers whisper truth as they flow down, and their songs entwine with the trees that stand, knotted in time by nature's hand, each echoing step on the forest floor. ನಾನು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹಾಗೆ ಹೋಗ್ತಾ ಇದ್ದೀನಿ. ಇನ್ನೇನು ಮನೆಗೆ ಹೊರಡೋಣ, ಬಿಸಿಲಾಯ್ತು, ಸ್ಟಾರ್ಟ್ ಆಯ್ತು. ಆಲ್ಮೋಸ್ಟ್ 2:30 ಆಗ್ತಿದೆ ಇವಾಗ. ಹಂಗೆ ಹೋಗೋಣ ಅನ್ಕೊಂಡು ಬಂದೆ. ಅದಾದ್ಮೇಲೆ ದೇವಸ್ಥಾನದ್ದು ಬಲಗಡೆನೆ ಒಂದು ಪಾರ್ಕ್ ತರ ಇದೆ. ಇಲ್ಲಿ ತುಂಬಾ ಕ್ಲೀನ್ ಆಗಿದೆ, ತುಂಬಾ ಪ್ರಶಾಂತವಾಗಿದೆ, ಮತ್ತೆ ಪೀಸ್ ಆಗಿದೆ. ಅಷ್ಟೊಂದು ಜನಗಳು ಯಾರು ಬರ್ತಾನೂ ಇಲ್ಲ ಇಲ್ಲಿ. ಮೇ ಬಿ ಗೊತ್ತಿರುತ್ತೆ ಅವ್ರು ಯಾರು ಬರ್ತಾ ಇಲ್ಲ ಇಲ್ಲಿ, ಬಿಸಿಲಿರೋ ಕಾರಣಕ್ಕೇನೋ ಬಂದಿಲ್ಲ ಇಲ್ಲಿ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂದ್ರೆ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಮತ್ತೆ ತುಂಬಾ ಪ್ಲೆಸೆಂಟ್ ಆಗಿದೆ. ಆರಾಮಾಗಿ ಬಂದು ಕೂತ್ಕೊಂಡು ಇಲ್ಲಿ ಒಂದು ಅರ್ಧ ಗಂಟೆ 3/4 ಗಂಟೆ ಕೂತ್ಕೊಂಡು ಹೋಗ್ಬೋದು. ಆ ಥರ ಇದೆ. ಪರವಾಗಿಲ್ಲ, ಫೋನಲ್ಲೇ ರೆಕಾರ್ಡ್ ಮಾಡೋದ, ಏನಾಗಲ್ಲ. ಬಟ್ ಎಷ್ಟು ಚೆನ್ನಾಗಿ ಬರ್ತಿದೆ ವಿಡಿಯೋ ನಂಗೆ ಗೊತ್ತಿಲ್ಲ. ನಾನು ಮಾತಾಡೋ ಶೈಲಿ ಯಾವುದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಗೊತ್ತಿಲ್ಲ. ಒಂದೊಂದ್ಸತಿಗೆ ತುಂಬಾ ಫಾಸ್ಟ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ದೇವಸ್ಥಾನಗಳಿಗೆ ಹೋದಾಗ ಅವ್ರ ಪರ್ಮಿಷನ್ ತಗೊಂಡು ನಾನು ವಿಡಿಯೋ ಮಾಡ್ಬೇಕಾಗುತ್ತೆ. ಇವಾಗಲೂ ಕೂಡ ನಾನು ಇಲ್ಲಿ ಹೋದ್ನಲ್ಲ, ಇವಾಗ ಯಾವುದು ಕಟೀಲ್ ದುರ್ಗಾ ಪರಮೇಶ್ವರಿ ಟೆಂಪಲ್, ಅಲ್ಲಿ ಹೋದಾಗ್ಲೂ ಕೂಡ ಒಂದ್ಸತಿ ನಂಗೆ ಭಯ ಆಗ್ತಿರುತ್ತೆ.
ಒಬ್ರು ಪರ್ಮಿಷನ್ ಕೊಟ್ಟಿರ್ತಾರೆ ಅವ್ರು ಕೇಳಿದಾಗ. ಇವಾಗ ಅಲ್ಲಿರತಕ್ಕಂಥ ಆಡಳಿತ ಮಂಡಳಿನ ಕೇಳ್ಕೊಂಡು ಬಂದಿರ್ತೀನಿ, ಅವ್ರು ಹೇಳಿರ್ತಾರೆ ಓಕೆ ಸರ್ ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ವಾ ಅಂತ ಹೇಳಿರ್ತಾರೆ. ಬಟ್ ಅಲ್ಲಿ ಇನ್ನೊಬ್ರು ಯಾರಾದ್ರೂ ಪೂಜಾರಿ, ಇನ್ನೊಬ್ರು ಯಾರು ಬೇರೆಯವ್ರು ಬಂದ್ರೆ ಇಲ್ಲಿ ಯಾಕ್ರಿ ವಿಡಿಯೋ ಮಾಡ್ತಾ ಇದ್ದೀರಾ ಅಂತ ಹಂಗೆಲ್ಲ ಕೇಳ್ತಾರೆ. ಆ ಭಯದಲ್ಲೇನೆ ಒಂದ್ಸತಿ ವಿಡಿಯೋ ಮಾಡ್ತಿರ್ಬೇಕು. ಯಾರು ಬಂದು ಕೇಳ್ಬಿಡ್ತಿರೋ ಬೇಗ ಬೇಗ ವಿಡಿಯೋ ಮಾಡಬೇಕು ಅಂತಾನೆ ಭಯ ಪಡ್ಕೊಂಡು ಬೇಗ ಬೇಗ ವಿಡಿಯೋ ಮಾಡ್ತಾ ಇರ್ತೀನಿ. ಇಷ್ಟ ಆಗಿರುತ್ತೆ ನಿಮಗೆ ಅಂತ ಅನ್ಕೋತೀನಿ. ಲೈಕ್ಸ್ ಮಾಡಿ. ನಾನು ಅವಾಗ ಈ ಥರ ಕೂದಲು ಮಾಡ್ಕೋತಾ ಇರ್ತೀನಿ. ನನ್ನ ಫ್ರೆಂಡ್ ಕೇಳ್ತಿರ್ತಾರೆ ಯಾಕೆ ಹಿಂಗೆ ಮಾಡ್ಕೋತೀಯ ಅಂತ. ಗೊತ್ತಿಲ್ಲ, ಅದೊಂಥರ ತೀಟೆ ಅಂತಾರಲ್ಲ ಅದಿರ್ಬೋದು, ಏನೂ ಮಾಡೋಕ್ಕಾಗಲ್ಲ. ಬಟ್ ತುಂಬ ಚೆನ್ನಾಗಿತ್ತು ನಂದಿದು. ಅದನ್ನು ಹೇಳಿದ್ನಲ್ಲ, ಕಟೀಲಿಗೆ ಬರೋ ಪ್ಲ್ಯಾನು. ನಾನು ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟಿದ್ದೆ. ಬಟ್ ಬೆಳಗ್ಗೆ ಎದ್ದ ತಕ್ಷಣ ಒಂದು 8 ಗಂಟೆನ ಎದ್ದಾಗ, ಇವತ್ತು ತುಂಬ ಲೇಟಾಗಿದ್ದೆ. 8 ಗಂಟೆಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬೇಗ ಬೇಗ ನೀರು ದೋಸೆ ಮಾಡಿದ್ರು ಆಂಟಿ. ನೀರು ದೋಸೆ ತಿನ್ಕೊಂಡು ಅವ್ರಂತೂ ಮನೆ ಬಿಟ್ಟು ಬರಬೇಕಾದ್ರೆ ನಮ್ಮ ಬೇಬಿ ಅಮ್ಮ ಏನು ನೀನೇನು ಹೋಗಲ್ಲ ಅಂತ ಹೇಳ್ದಲ್ವ ಇವತ್ತು. ಅವ್ರ ಭಾಷೆ ಮಾತಾಡೋಕೆ ಬರಲ್ಲ ನನಗೆ. ಈ ಕುಂದಾಪುರದ ಕಡೆ ಮಾತಾಡ್ತಲ್ಲ ಆ ಥರ. ಅವರು ಫಾಸ್ಟಾಗಿ ಮಾತಾಡ್ತಾರೆ, ನನಗಿಂತ ಫಾಸ್ಟಾಗಿ ಮಾತಾಡ್ತಾರೆ. ಅವ್ರು ಹೇಳ್ತಾ ಇದ್ರು ಏನು ಇಷ್ಟು ಬೇಗ ಹೊರಟೋಗ್ತಿದ್ಯಾ ನೀನು, ಹೋಗಲ್ಲ ಅಂತ ಹೇಳ್ದಲ್ಲ, ಇವತ್ತು ರೆಸ್ಟ್ ಮಾಡ್ತೀನಿ ಅಂತ ಹೇಳ್ದಲ್ಲ, ಟೆಂಪಲ್ಗೆ ಹೋಗಲ್ಲ ಅಂತ ಹೇಳಿದಲ್ಲ ಅಂದರು. ಯಾಕೋ ಗೊತ್ತಿಲ್ಲ ಆಂಟಿ, ನಾನು ನೋಡಲೇಬೇಕು ಅಂತ ಅನಿಸ್ತೈತೆ ಕಟೀಲಿಗೆ ಅಂತ ಬಂದ್ಬಿಟ್ಟೆ. ನಂದು ಒಂಥರ ಇದು ಕೆಟ್ಟದ್ದು ಒಳ್ಳೇದೋ ಗೊತ್ತಿಲ್ಲ. ಎಲ್ಲಾರು ಹೋಗಬೇಕು ಅಂದರೆ ಅದು ಹೆಂಗಾದ್ರೂ ಇರಲಿ, ನಾನು ಹೊರಟೋಗ್ಬೇಕು ಅಂತ ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ರೆ ಹೋಗೋವರೆಗೂ ನನ್ನ ಮನಸ್ಸು ತಡಿತಾ, ಅದೊಂಥರ ಅಲ್ಲಿಗೇನೆ ಎಳಿತಾ ಇರುತ್ತೆ. ಹೋಗು ನೀನು ಹೋಗ್ಬೇಕು ಅಂದ್ಕೊಂಡಿದ್ದೆಲ್ಲ ಮಾಡು. ಅದೊಂದು ಟೆಂಪಲೇ ಅಂತಲ್ಲ, ಯಾವುದೇ ಕೆಲಸ ಆದ್ರೂ ಸರಿ, ನಂಗೆ ಇದು ಮಾಡಬೇಕು ಅಂತ ಅದನ್ನ ಮೈಂಡಲ್ಲಿ ಇಟ್ಕೊಂಡು ಯಾವಾಗಲೂ ಯೋಚನೆ ಮಾಡ್ತಾನೆ ಇರ್ತೀನಿ. ಇದು ಮಾಡಬೇಕು ಅಂತ. ಅದೆಲ್ಲ ಆ ಥರ ಥಿಂಕ್ ಮಾಡೋದ್ರಿಂದ ಇಷ್ಟೊಂದು ಟೆಂಪಲ್ಗಳಿಗೆ ನಾನು ಬರೋಕ್ಕಾಗ್ತಾ ಇರೋದು. ನಾನೇನು ಮಾಡೋಕ್ಕಾಗಲ್ಲ, ಅದನ್ನ ಮಾಡೋಕ್ಕಾಗ್ತಾ ಇರೋದು ಅಷ್ಟೇ. ನಾನು ಮಾತಾಡ್ಕೊಂಡು ಆ ನದಿ ಇದು ದಡುಕೆನೆ ಬಂದ್ಬಿಟ್ಟೆ. ಇಲ್ಲಿ ಕಡೆ ಎಲ್ಲ ಫುಲ್ಲು ಏನು ಅಷ್ಟೊಂದಿಲ್ಲ ನೀರು. ಈ ಮಳೆಗಾಲದಲ್ಲಿ ಬಂದರೆ, ನಾನು ಮಳೆಗಾಲದಲ್ಲಿ ಬಂದರೆ ಅಂತ ಎಲ್ಲ ಕಡೆ ನೋಡ್ತಾ ಇದ್ದೀನಿ. ಬಟ್ ನಾನು ಮಳೆಗಾಲದಲ್ಲಿ ನಂಗೆ ಟೈಮ್ ಸಿಗಬೇಕಲ್ಲ, ರಜೆ ಇರಬೇಕಲ್ಲ. ಇಲ್ಲ, ಮಳೆಗಾಲದಲ್ಲಿ ಬಂದಾಗ ಇದೆಲ್ಲ ತುಂಬಿರುತ್ತೆ. ನಾನು ಹಿಂದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಬಂಡೆಕಲ್ಲುಗಳಿದ್ದಾವೆ ನೋಡಿ. ಇದೇ ನಂದಿನಿ ನದಿ, ತುಂಬ ಚೆನ್ನಾಗಿದೆ. ಆ ನಂದಿನಿ ನದಿ ಮಧ್ಯದಲ್ಲಿ ಇಲ್ಲಿ ಇದೆಯಲ್ಲ ನೋಡಿ, ಹಿಂದೆ ಇದೆಯಲ್ಲ ಅದೇ ಟೆಂಪಲ್ಲು. ಈ ಟೆಂಪಲ್ ಅಷ್ಟು ಒಂದು ಅರ್ಧ ಎಕರೆನೂ ಬರಲ್ಲ ಅನ್ಸುತ್ತೆ. ಒಂದು ಸ್ವಲ್ಪ ಹೆಂಗೆ ಹೇಳಿದೆ, ಇವಾಗ ಕಾಲೇಜ್ ಗ್ರೌಂಡ್ ಇರುತ್ತಲ್ಲ ಅಷ್ಟು ಚಿಕ್ಕದೊಂದು ಲ್ಯಾಂಡಲ್ಲಿ ನಾನು ಕರೆದಿದ್ದ ಇಲ್ಲ, ಆ ಲ್ಯಾಂಡಲ್ಲಿ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಬಂದು ನೋಡಿ ನೀವು ದಕ್ಷಿಣ ಕನ್ನಡ ಇಲ್ಲ ಉಡುಪಿ ಮಂಗಳೂರು ಕಡೆ ಬಂದಾಗ ಈ ಟೆಂಪಲ್ ಬಂದು ನೀವು ವಿಸಿಟ್ ಮಾಡಿ. ತುಂಬ ಪವರ್ಫುಲ್ ಕೂಡ. ಈ ಶಿಲ್ಪಾ ಶೆಟ್ಟಿ ಎಲ್ಲ ಬಂದಿದ್ರು. ಇಲ್ಲೇನೋ ಹೋಗುತ್ತೆ, ಇಲ್ಲಿ ದಾರಿ ಐತೆ. ನಾನು ಮಾತಾಡ್ಕೊಂಡು ದೇವಸ್ಥಾನಕ್ಕೆ ಹೋಗೋ ರೋಡ್ಗೆ ಬಂದ್ಬಿಟ್ಟೆ. ಇಲ್ಲಿ ನೋಡಿ, ಈ ಬಾಗಿಲಿಂದ ಹೋದ್ರೆ ದೇವಸ್ಥಾನ ಒಳಗಡೆನೆ ಹೋಗ್ಬೋದು. ಅಲ್ಲಿಂದ ಇಳ್ಕೊಂಡು ಹೋಗ್ತಾರೆ. ಇಲ್ಲೇನಾದ್ರೂ ದೇವ್ರಿಗೆ ಪೂಜೆಗೆ ನೀರು ಏನಾದ್ರು ಬೇಕು ಅಂದರೆ ಇಲ್ಲಿವರೆಗೂ ಬಂದು ತಗೊಂಡು ಹೋಗ್ತಾರೆ ಅಂತ ಅನ್ಕೋತೀನಿ. ನನಗೆ ಅದೇ ಅನ್ನಿಸ್ತಾ ಇರೋದು. ಅದಕ್ಕೆ ಇದೊಂದು ಜಾಗ ಇದೆ ಅಷ್ಟೆ. ಸಾಕು, ಜಾಸ್ತಿ ಮಾತಾಡ್ಬಿಟ್ಟೆ. ಇದಾಗಿತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಟೆಂಪಲ್ನ ವ್ಲಾಗ್. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ನೀವೆಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ. ನಾನು ಮುಂದಿನ ವಿಡಿಯೋದಲ್ಲಿ ಬೇರೆ ಟೆಂಪಲ್ಗೆಲ್ಲ ಹೋಗ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲಿ ತನಕ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ ಬಾಯ್. ಎಲ್ಲರೂ ಅಲ್ಲಿವರೆಗೂ ಹೇಳಿ ಪ್ರೀತಿಯಿಂದ ರಾಧೆ ರಾಧೆ.